ಧೂಮ್ರಲೋಚನನೋ ಜಿಯ ಅಲ್ಪನೇ ಅಲ್ಪನೆ ಧೂಮ್ರಲೋಚನನು ಇಬ್ಬರೇ ರಣದಲ್ಲಿ ಚಂಡಮುಂಡನು ಇಬ್ಬರೇ ರಣದಲ್ಲಿ ಚಂಡಮುಂಡರನು ಅಪ್ರಯೋಜಕವಾಗಿ ನೀನು ಕಾಲಗೊಪ್ಪಿಸಲ್ಯಾತಕ್ಕೆ ದೈತ್ಯಾನ್ವಯವನು ಧನುಜೇಶ ಕೇಳೆಂದ ಮಾತ ಕೇಳು ಉದ್ದೇಶಕ್ಕಾಗಿ ದಾನವ ಸೇನಾಧ್ಯಕ್ಷನಾದಂತಹ ಧೂಮ್ರಲೋಚನನ್ನೇ ಮೊದಲಿಗೆ ಕಳುಹಿಕೊಟ್ಟೆ. ಯೋಚಿಸು ಪ್ರಭು, ಶರೀರದ ತ್ರಾಣ ಕಡಿಮೆಯಾದ ಪಕ್ಷಕ್ಕೆ ಕಣ್ಣಿನಿಂದಲೇ ವಮಿಸುವ ಧೂಮದ ಮೂಲಕವಾಗಿ ವಿರೋಧಿಯನ್ನು ನಾಶ ಮಾಡಬಲ್ಲ ವರಬಲ ಸಂಪನ್ನನಿದ್ದಾನೆ. ಅಂತಹ ಧೂಮ್ರಲೋಚನ ಅತುಳ ದಾನವ ಸಮುದಾಯದ ಶಕ್ತಿಯ ಪ್ರತೀಕವಾಗಿ ನಮ್ಮ ಸೇನಾಧಿಪತಿಯಾಗಿ ನಿಯುಕ್ತನಾಗಿದ್ದವು. ಪ್ರಭು, ನಮ್ಮ ಶಕ್ತಿಗಲ್ಲಿ ಮೌಲ್ಯ ಏನು ಅನ್ನುವುದು ಧೂಮ್ರಾಕ್ಷನ ಮರಣದಲ್ಲಿ ನಮಗೆ ಅರ್ಥವಾಗಬೇಕಿತ್ತು. ಹಿಡಿ ಬೂದಿ ಸಿಕ್ಕಿದೆ, ನಮಗೆ ಅದಕ್ಕಿಂತ ಆಚೆಯದ್ದೇನು ಸಿಗಲಿಲ್ಲ. ಆಲೋಚಿಸು, ಅಖಂಡವಾದ ಬ್ರಹ್ಮಚರ್ಯದ ಪಾಲನೆಯ ಮೂಲಕವಾಗಿ ಮರಣವನ್ನು ಜಯಿಸಿದ ವೀರರು ಚಂಡಮುಂಡರು. ಕಳುಹಿಸುವಾಗ ಯೋಚನೆ ಇತ್ತೆ ನಿನಗೆ. ಚಂಡಮುಂಡರ ಮರಣದ ವಾರ್ತೆಯನ್ನು ಕೇಳುವುದಕ್ಕೆ ಸಿದ್ಧನಾಗಿ ಕಳುಹಿದವನೇ ಆಲೋಚನೆ ಮಾಡು. ಅಜೇಯರಿದ್ದಾರೆ, ಒಂದೊಮ್ಮೆ ನಿನ್ನಲ್ಲಾದರೂ ಖಡ್ಗವನ್ನು ಹಿಡಿದು ಕಾಳಗಕ್ಕೆ ಕರೆದವರಿದ್ದಾರೆ. ಅಂತಹ ಘನವಿಕ್ರಮಿಗಳ ಸಹಾಯದಿಂದ ಹೆಣ್ಣನ್ನು ಕೈವಶ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಅಂತ ನೀನು ಯೋಚಿಸಿ. ಬೇಡ, ಅಮಾತ್ಯವರನಾದ ಸುಗ್ರೀವ ಪ್ರಾಮಾಣಿಕವಾದಂತಹ ದುಡಿಮೆಯಿಂದ ದಾನವ ಸಾಮ್ರಾಜ್ಯವನ್ನು ಎತ್ತರಿಸುವಲ್ಲಿ ತನ್ನ ಕೊಡುಗೆಯನ್ನು ಕೊಟ್ಟವು. ನಿನ್ನ ಕುರಿತಾಗಿ ಪ್ರಾಮಾಣಿಕವಾದಂತಹ ನಿಸ್ಪೃಹ ಭಾವವನ್ನು ಹೊಂದಿದ್ದವು. ಸಂಧಾನಕ್ಕಾಗಿ ಹೋದವ ತಿರುಗಿ ಬಂದು ಆಡಿದ್ದನ್ನು ಮರೆತೆಯೇ ಪ್ರಭು. ಹೆಣ್ಣಲ್ಲ ಅವಳು, ದಾನವ ಕುಲಕ್ಕೆ ಹೆಮ್ಮಾರಿ ಇದ್ದಾಳೆ. ಒಂದೊಮ್ಮೆಗೆ ಸತ್ತುರುಳಿದ ನಾನು ಅವಳ ಕರುಣಾ ವಿಶೇಷದ ಮೂಲಕವಾಗಿ ಮತ್ತೆ ಬದುಕಿ ಬಂದವನಿದ್ದೇನೆ. ಹಾಗಿದ್ರೆ ಯೋಚನೆ ಮಾಡು, ತಲೆ ಕಡಿಯುವುದು ಲಕ್ಷ ಸಂಖ್ಯೆಯಲ್ಲಿ ಕಡಿದಿದ್ದೇವೆ ನಾವು. ಆದರೆ ಈ ತನಕ ಒಬ್ಬನನ್ನಾದರೂ ಅಳಿದವನನ್ನು ಬದುಕಿಸಲಿಕ್ಕೆ ನಮ್ಮಿಂದ ಆಗಿದೆಯೇ ಪ್ರಭು. ಹಾಗಿದ್ರೆ ಒಬ್ಬನನ್ನು ಕೊಲ್ಲುವುದಕ್ಕೂ ಮತ್ತೆ ಬದುಕಿಸುವುದಕ್ಕೂ ಅವಳು ಸಮರ್ಥಳು ಅಂತಾದ ಅರ್ಥ ಏನು? ನಿಗ್ರಹ ಅನುಗ್ರಹದ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಆಕೆ ಹೊಂದಿದವಳಿದ್ದಾಳೆ. ಸರ್ವತಂತ್ರ ಸ್ವತಂತ್ರತೆಯನ್ನು ಸ್ಥಾಪಿಸುವ ಆ ಹೆಣ್ಣಿನ ಮುಂಭಾಗದಲ್ಲಿ ಒಂದಲ್ಲದಿದ್ರೆ ಒಂದು ಕ್ಷಣಕ್ಕಾದರೂ ಪರತಂತ್ರವನ್ನು ಅವಲಂಬಿಸಿ ಬದುಕಬೇಕಾದ ನಾವು ಮುಂದುವರಿದರೆ ಪ್ರಭೋ ಪ್ರಭೋ ನಾವೆಲ್ಲ ಯಮನ ಮನೆಗೆ ಹೋಗಬೇಕಾಗ್ತದೆ. ಬೇಡ ನಿನಗೆ.